ಗೆಳೆಯರೇ, ಎಲ್ರಿಗೂ ನಮಸ್ಕಾರ. ನಾನು ಮಂಜುನಾಥ್ ಹೆಗಡೆ, ಓಂ ಸನಾತನ ಚಾನಲ್ನಿಂದ ಮಾತಾಡೋದು. ಇವತ್ತಿನ ಈ ಹನುಮ ಜನ್ಮದಿನದ ಶುಭ ಸಂದರ್ಭದಲ್ಲಿ ಈ ವೇದಿಕೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಆದರೆ ಭಾಳ ಜನರನ್ನು ಮಾತಾಡಿಸಿ ನೋಡಿದಾಗ ಈಗೇನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಎಷ್ಟೋ ವಿಷಯಗಳಲ್ಲಿ ಬರುವ ಕೆಲವು ತಾಂತ್ರಿಕ ಶಬ್ದಗಳ ಬಗ್ಗೆ ಅರ್ಥನೇ ಗೊತ್ತಿಲ್ಲ. ಹಾಗಾಗಿ ಅದರ ಅರ್ಥನೇ ಅವ್ರಿಗೆ ಗೊತ್ತಾಗದೇ ಇದ್ದಾಗ ಅವ್ರು ಏನು ಮಾಡಿಬಿಡ್ತಾರೆ, ಅದ್ರ ಕಡೆಯಿಂದ ಬೇಡ ನಮಗಂತಂದು ಸರ್ ಮತ್ತು ಬೇರೆ ಜೋಕ್ಸು ಹಾಡು ಇಂಥದ್ರೊಳಗೆ ಹೊತ್ತು ಕಳೀತಾರೆ. ಆದ್ರೆ ಬಹಳಷ್ಟು ಜನರಿಗೆ ಅವನ್ನೆಲ್ಲ ತಿಳ್ಕೊಬೇಕು ಅನ್ನುವ ಕುತೂಹಲ, ತಿಳ್ಕೊಬೇಕು ಅನ್ನೋ ಆಸೆ ಇದೆ. ಎಷ್ಟೋ ಜನ ಸೀನಿಯರ್ಸ್ ತಮ್ಮ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ಬೇಕಂತಂದು ಬಯಸ್ತಾರೆ. ಆದ್ರೆ ಅವ್ರಿಗೆ ಸಹಿತ ಗೊತ್ತೇ ಇಲ್ಲ ಎಷ್ಟೋ ವಿಷಯಗಳು. ಅಂಥ ಅಪರೂಪದ ವಿಷಯಗಳು ಮತ್ತು ನಮ್ಮ ಕಣ್ಣು ಮುಂದೆ ದಿನ ಕಾಣ್ತಾ ಇದ್ರು ನಾವು ಗಮನಿಸದೇ ಇರುವಂಥ ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿ ಸನಾತನ ಧರ್ಮದಲ್ಲಿ ಸ್ವಲ್ಪ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವ ಆಸೆ ನನ್ನದು. ತಾವೆಲ್ಲ ನನ್ನ ಆಸೆಗೆ ಪ್ರೋತ್ಸಾಹ ಕೊಡ್ತೀರಿ ಅಂತ ಆಶಿಸುತ್ತೇನೆ. ನಮ್ಮ ಸನಾತನ ಧರ್ಮಕ್ಕೆ ಭವಿಷ್ಯದಲ್ಲಿ ಬರಬಹುದಾದ ಅಪಾಯಗಳೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಅದ್ರ ಜೊತೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಶತ್ರುಬೋಧೆ ಅನ್ನೋದೇ ಇಲ್ಲ. ಶತ್ರುಬೋಧೆ ಅಂದ್ರೇನು? ನಮ್ಮ ಶತ್ರು ಯಾರು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರ, ನಮ್ಮ ಮಿತ್ರರ ಬಗ್ಗೆ ನಮಗೆ ಎಲ್ಲವೂ ಗೊತ್ತಿಲ್ಲದೇ ಇದ್ರೂ ನಡಿಬಹುದು. ಆದರೆ ಶತ್ರುಗಳು ಯಾರು ಅನ್ನೋದನ್ನ ನಾವು ಸರಿಯಾಗಿ ಗೊತ್ತಿಟ್ಟಬೇಕು. ಶತ್ರುವಿನ ತಾಕತ್ತೇನು, ಅವನ ವೀಕ್ನೆಸ್ ಏನು, ಅವನು ಎಲ್ಲಿ ವೀಕ್ ಆಗಿದ್ದಾನೆ, ಅವನು ಏನು ಕೆಟ್ಟ ವಿಚಾರಗಳನ್ನು ಇಂಪ್ಲಿಮೆಂಟ್ ಮಾಡಕ್ ಪ್ರಯತ್ನ ಮಾಡ್ತಾನೆ, ನಮಗೆ ಯಾವ ರೀತಿ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡ್ತಾನೆ, ಇದನ್ನೆಲ್ಲನೂ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಅಥವಾ ಯಾರು ಅದನ್ನ ತಿಳ್ಕೊಂಡಿರ್ತಾರೋ ಅವರಿಂದ ನಾವು ತಿಳ್ಕೊಂಡು ಅದರಿಂದ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಳೋದು ತುಂಬಾ ಸುಲಭವಾಗುತ್ತದೆ. ಅದ್ರ ಜೊತೆಗೆ ಸೀನಿಯರ್ಸ್ ಅಂದ್ರೆ ಏನು? ಸುಮಾರು 40-45 ವರ್ಷಕ್ಕಿಂತ ಮೇಲಿನವರು ನನ್ನ ದೃಷ್ಟಿಯೊಳಗೆ ಒಂಥರ ಸೀನಿಯರ್ಸ್. ಅವರಿಗೆ ಹಿಂದಿನ ಇತಿಹಾಸವನ್ನು ನೆನಪಿಸಿಕೊಡ್ಬೇಕಾಗಿದೆ. ನಮ್ಮ ಇತಿಹಾಸ ಯಾವ್ಯಾವ ರೀತಿ ವಿರೂಪಗೊಳಿಸಲ್ಪಟ್ಟಿದೆ, ನಿಜ ಇತಿಹಾಸ ಏನು ಅನ್ನೋದನ್ನ ಹಿರಿಯರಿಗೆ ಹೇಳಿಕೊಡುವುದರ ಜೊತೆಗೆ ಯುವಕರು ಅಂದ್ರೆ ನನ್ನ ದೃಷ್ಟಿಯೊಳಗೆ 15 ವರ್ಷದಿಂದ 40 ವರ್ಷದ ಒಳಗಿನವರು ಎಲ್ಲರೂ ಯುವಕರು. ಅವರಿಗೂ ನಮ್ಮ ಹಿಂದಿನ ಇತಿಹಾಸದ ಅಪಸವ್ಯಗಳೇನು, ಅದನ್ನು ಯಾವ ಥರ ಮುರಿದು ಹಾಕಿದರು, ಯಾವ ಥರ ಅದನ್ನು ತಿರುಚಿ ಪ್ರೆಸೆಂಟ್ ಮಾಡಿದರು, ಒಂದು ಶಾಲಾ ಮಟ್ಟದಿಂದ ಹಿಡ್ಕೊಂಡು ಯೂನಿವರ್ಸಿಟಿ ಮಟ್ಟದವರೆಗೂ ನಮ್ಮ ಇತಿಹಾಸದಲ್ಲಿ ಕೈಯಾಡಿಸಿದವರೇ ಜಾಸ್ತಿ. ಅದನ್ನ ಯಾರು ಕೈಯಾಡಿಸಿದ್ರು, ಅದರಿಂದ ಅವ್ರು ಯಾವ ಲಾಭ ಪಡ್ಕೊಂಡ್ರು, ನಮ್ಮ ಜನಗಳಿಗೆ ಏನು ನುಕ್ಸಾನ ಆಯಿತು ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಿ ತಿಳ್ಕೊಬೇಕಲ್ಲ. ಅದು ನಮ್ಮ ಉದ್ದೇಶಗಳಲ್ಲಿ ಒಂದು. ಆಮೇಲೆ ಇನ್ನು ಎಷ್ಟೋ ಜನರ ಮನಸ್ಸಿನೊಳಗೆ ಒಳ್ಳೊಳ್ಳೆ ವಿಚಾರಗಳು ಇರ್ತಾವೆ. ಎಲ್ಲೋ ಕುಂತು ಮಾತಾಡುವಾಗ, ಎಲ್ಲೋ ಕಟ್ಟೆ ಮೇಲೋ ಹೋಟೆಲ್ದಾಗ ಮಾತಾಡುವಾಗ ಅದ್ಭುತವಾದ ವಿಚಾರಗಳನ್ನು ಮಾತಾಡಿರ್ತಾರೆ. ಆದ್ರೆ ಅವರು ಮುನ್ನೆಲೆಗೆ ಬಂದಿರೋದಿಲ್ಲ, ಹಿನ್ನೆಲೆ ಒಳಗೆ ಉಳ್ಕೊಂಡ್ಬಿಡ್ತಾರೆ. ಆ ವಿಚಾರಗಳು ಮುನ್ನೆಲೆಗೆ ಬರುವಂತೆ ಅವರನ್ನು ಕರೆಸಿ ಅವ್ರ ಜೊತೆ ಮಾತನಾಡಿ ಚರ್ಚಿಸಿ ಅವರ ವಿಚಾರಗಳನ್ನು ವಿಶ್ಲೇಷಣೆ ಮಾಡಿ ಅದನ್ನು ಕೂಡ ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅನ್ನೋದು ನನ್ನ ಇನ್ನೊಂದು ಉದ್ದೇಶ. ಇತಿಹಾಸದಲ್ಲಿ ನಮಗೆ ಬೇಕಾಗಿಯೋ ಬೇಡವೋ ನಾವು ವಾಪಸ್ ಇತಿಹಾಸಕ್ಕೆ ಹೋಗಿ ಸುಧಾರಿಸಲು ಸಾಧ್ಯವಿಲ್ಲ. ಆದರೆ ಆವಾಗ ನಡೆದ ಅನೇಕ ತಪ್ಪುಗಳನ್ನು ವರ್ತಮಾನದಲ್ಲಿ ನಾವು ತಿದ್ದುಪಡಿ ಮಾಡಬಹುದು. ತಿದ್ದುಪಡಿ ಮಾಡಬೇಕಂದ್ರೆ ಯಾವ ಮಾರ್ಗಗಳನ್ನು ಅನುಸರಿಸಬೇಕು, ಯಾವ ರೀತಿಯಾಗಿ ನಾವು ಕೆಲಸ ಮಾಡಿದರೆ ಇತಿಹಾಸದ ತಪ್ಪುಗಳನ್ನು ತಿದ್ದಿಕೊಳ್ಳಲು ಸಾಧ್ಯ ಅನ್ನೋದ್ರ ಬಗ್ಗೆನೂ ನಾವು ವಿಶ್ಲೇಷಣೆ ಮಾಡೋಣ. ಇತ್ತೀಚಿನ ಎಲ್ಲ ವಿದ್ಯಮಾನಗಳ ಬಗ್ಗೆನೂ ನಾವು ಯಾವಾಗ ಸಾಧ್ಯ ಇದೆ ಆವಾಗ ವಿಶ್ಲೇಷಣೆ ಮಾಡೋಣ. ಮತ್ತು ನನ್ನ ಉದ್ದೇಶ ಅಂದರೆ ವಾರಕ್ಕೆ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ. 2 ಸಾಕಷ್ಟು ಆಗ್ತದೆ. ಸಾಮಾನ್ಯವಾಗಿ 15 ನಿಮಿಷದ ಒಳಗಡೆ ಇರುವಂತೆ ನಾನು ಪ್ರಯತ್ನ. ಈಗ ಚುನಾವಣೆ ನಡೆದ ಸಮಯ ಒಂದೆರಡು ಜಾಹೀರಾತುಗಳನ್ನು ನೋಡಿದ್ವಿ, ಮನಸ್ಸಿಗೆ ಸ್ವಲ್ಪ ನೋವು ಆಯಿತು. ಯಾವುದೇ ಪಕ್ಷ ಆದರೂ ಚುನಾವಣಾ ಪ್ರಚಾರದಲ್ಲಿ ಎಲ್ಲ ಉಪಾಯಗಳನ್ನು ಪ್ರಯೋಗಿಸ್ತಾರೆ, ಅದು ಓಕೆ. ಆದ್ರೆ ತೀರಾ ಕೆಳಮಟ್ಟಕ್ಕೆ ಇಳಿದು ಜಾಹೀರಾತುಗಳನ್ನು ಕೊಟ್ಟಾಗ ಮನಸ್ಸಿಗೆ ಸ್ವಲ್ಪ ನೋವು ಅನಿಸ್ತದೆ. ಏನಪ್ಪಾ ನಮ್ಮ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳು ತೀರಾ ಇಷ್ಟು ಕೆಳಮಟ್ಟಕ್ಕೆ ಇಳಿದು ಪ್ರಚಾರ ಮಾಡ್ತಾರ ಅಂತ. ಅದಕ್ಕೆ ಉದಾಹರಣೆ ಅಂದ್ರೆ ಚಂಬು ಅಂದ ತಕ್ಷಣ ಎಲ್ಲರಿಗೂ ಈಗ ನಗೆ ಬರ್ತಾ ಇದೆ. ಬಹಳಷ್ಟು ನಮ್ಮ ಯುವಕರಿಗೆ, ನಮ್ಮ ಜನರಿಗೆ ಚಂಬು ಅನ್ನೋದು ಏನು, ಇದನ್ನ ಕೀಳು ಮನಸ್ಥಿತಿಯಿಂದ ಹೆಂಗ್ ಪ್ರೆಸೆಂಟ್ ಮಾಡ್ತಾರೆ, ಯಾಕೆ ಇವ್ರು ಮಾಡಿದ್ರು, ಚಂಬು ಅನ್ನೋದು ಏನು, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಹಿಂದಿನ ಚುನಾವಣೆಯಲ್ಲಿ ತಾನು ಬಹುಮತಕ್ಕೆ ಬರೋದು ಸಾಧ್ಯವೇ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದವರಿಗೆ ಗ್ಯಾರಂಟಿ ಇತ್ತು ಮನಸ್ಸಿನೊಳಗೆ. ಹಾಗಾಗಿ ಅವರು ಒಂದು ಕೊನೆಯ ಹತಾಶೆ ಪ್ರಯತ್ನ ಅಂತ ಹೇಳಿ ಎಲ್ಲರಿಗೂ ಪೊಕ್ಕಟೆಯಾಗಿ ಕೊಡ್ತೇವೆ ಅಂತ ಹೇಳಿ ನಮ್ಮ ಕನ್ನಡ ನಾಡಿನ ಜನತೆಯನ್ನು ಭಿಕ್ಷುಕರನ್ನಾಗಿ ಮಾಡಿ ಆದರೂ ನಾವು ಅಧಿಕಾರಕ್ಕೆ ಬರ್ಬೋದು ಏನೋ ನೋಡೋಣ ಅಂತ ಕೊನೆಯ ಹತಾಶೆ ಪ್ರಯತ್ನ ಅಂತ ಗ್ಯಾರಂಟಿ ಸ್ಕೀಮ್ಗಳನ್ನ ಘೋಷಣೆ ಮಾಡಿದ್ರು. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಂತೂ ಆ ವಿಡಿಯೋ ಇನ್ನೂ ನಮ್ಮ ಕಣ್ಣು ಮುಂದೆ ಇದೆ. ನೆನಪಾದಾಗ ನಮಗೆ ಹೇಸಿಗೆ ಅನಿಸ್ತದೆ. ಏನು ಅವ್ರು ಮಾಡಿದ ವಿಡಿಯೋ, ಕಲ್ಲಪ್ಪ ನಿನಗೂ ಫ್ರೀ, ಮಲ್ಲಪ್ಪ ನಿನಗೂ ಫ್ರೀ, ನನಗೂ ಫ್ರೀ
ಫ್ರೀ, ನನ್ನ ಹೆಂಡತಿಗೂ ಫ್ರೀ, ಈ ತರ ಮಾತಾಡಿದಾಗ ನಮಗ ಅನಿಸ್ತ ಇವನು ಮುಂದೆ ಮುಖ್ಯಮಂತ್ರಿ ಆದಾಗ ಇನ್ನು ಎಷ್ಟು ಇಂತ ಕೆಲಸಗಳನ್ನ ಮಾಡ್ತಾನಪ್ಪ ಅಂತ ಅನ್ಸಿತ್ತು. ಆದ್ರೆ ಜನ ಸ್ವಾಭಿಮಾನಿಗಳು ನಮ್ಮ ಕನ್ನಡಿಗರು ಅವರು ಈ ಪುಕ್ಕಟ್ಟಿಗೆ ಮರಳು ಆಗುದಿಲ್ಲ ಅಂತ ನಾವು ತಿಳ್ಕೊಂಡ್ವಿ. ಆದ್ರೆ ಇವರು ಅದನ್ನ ಹೇಳುವಾಗ ಯಾವ ತರ ಹೇಳಿದ್ರಂದ್ರೆ ಕರೆಂಟ್ 200 ಯೂನಿಟ್ ಒಳಗೆ ಅಂತ ಶಬ್ದ ಬರ್ಲಿಲ್ಲ. 200 ಯೂನಿಟ್ ಎಲ್ಲರಿಗೂ ಅಂತ ಅಂದ್ರು. 3,000 ಕೊಡ್ತೇನೆ, 2,000 ಕೊಡ್ತೇನೆ. ಆದ್ರೆ ಕೊನೆಯಲ್ಲಿ ಅದನ್ನು ಕೊಡುವ ಸಂದರ್ಭ ದೇವ್ರವ್ರಿಗೆ ದಯಪಾಲಿಸಿಬಿಟ್ಟು ಅದು ಹೆಂಗೋ ಏನೋ ಜನ ಓಟ್ ಹಾಕಿಬಿಟ್ರು. ಅವ್ರ ಬಹುಮತ ಬಂತು. ಬಹುಮತದ ಬಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು. ಮುಖ್ಯಮಂತ್ರಿ ಆದ್ಮೇಲೆ ಅವೆಲ್ಲ ಗ್ಯಾರಂಟಿಗಳನ್ನು ಕೊಡುವ ಸಂದರ್ಭ ಬಂದಾಗ ಹಣಕಾಸಿನ ಪರಿಸ್ಥಿತಿ ಏನು, ನಾವು ಇಷ್ಟು ಜನರಿಗೆ ಕೊಟ್ರೆ ಏನಾಗುತ್ತೆ ಅನ್ನೋದು ಎಚ್ಚರ ಆಯ್ತು ಅವ್ರಿಗೆ. ಆ ಎಚ್ಚರ ಆದ್ಮೇಲೆ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಜಾಣರನ್ನ ಹಿಡ್ಕೊಂಡು ಇದನ್ನ ಕಡಿಮೆ ಮಾಡೋದು ಹೆಂಗ ಅಂತ ಕೇಳ್ಕೊಂಡು ಕಡಿಮೆ ಜನರಿಗೆ ಪುಕ್ಕಟೆ ಸ್ಕೀಮುಗಳು ತಲುಪುವಂತೆ ಮಾಡಕ್ಕೆ ಶುರು ಮಾಡಿದ್ರು. ಕಡಿಮೆ ಮಾಡ್ತಾ ಕೆಲವೇ ಜನರಿಗೆ ಪುಕ್ಕಟೆ ಇದು ಬಸ್ಸಿಂದ ಒಂದು ಮಾತ್ರ ಎಲ್ಲರಿಗೂ ಸಿಗ್ತಾ ಇದೆ. ಅದನ್ನ ಬಿಟ್ರೆ ಉಳಿದಿದ್ದೆಲ್ಲ ಬಹಳ ಕಡಿಮೆ ಜನರಿಗೆ ಸಿಗ್ತಾ ಇದೆ. ಆದ್ರೇನೆ ಇಡೀ ಕರ್ನಾಟಕಕ್ಕೆ ಕೊಟ್ಟೇನೆ ಅಂತ ತಮ್ಮ ಬೆನ್ನು ತಾವೇ ಚಪ್ಪರಿಸ್ಕೊಂತಾರ. ಇರ್ಲಿ, ಇವತ್ತು ಅವ್ರಿಗೆ ಹಂಗ್ ಮಾಡುವಂತ ಒಂದು ಸಂದರ್ಭವನ್ನು ದೇವ್ರು ಕೊಟ್ಟನ ಅವ್ರು ಹಂಗೆ ಮಾಡ್ತಾ ಹೋಗ್ಲಿ. ನಾವು ಜಾಣರಾಗೋಣ. ಒಂದ್ಸಲ ಏನೋ ತಪ್ಪಿ ಪುಕ್ಕಟೆ ಇದಕ್ಕೆ ಮರ್ಯಾದೆ ಕೊಟ್ಟು ಆಸೆ ಬಿದ್ದು ನಾವೆಲ್ಲ ಓಟ್ ಹಾಕಿಬಿಟ್ವಿ ಇವ್ರಿಗೆ. ಅದ್ರ ಪರಿಣಾಮ ಏನೋ ಈಗ ನಾವು ಅನುಭವಿಸ್ತಾ ಇದ್ದೀವಿ. ಎಲ್ಲಿಯೂ ಯಾವ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ನಿಮ್ಗೆ ಯಾರಾದ್ರೂ ಸರ್ಕಾರಿ ಕೆಲಸ ಮಾಡಿಸುವ ಕಾಂಟ್ರಾಕ್ಟರ್ ಪರಿಚಯ ಇದ್ರೆ ಅವ್ರನ್ನ ಸ್ವಲ್ಪ ಕೇಳಿ ನೋಡ್ರಿ, ಇದು ಹಣಕಾಸಿನ ಸ್ಥಿತಿ ಯಾವ ಪ್ರಮಾಣಕ್ಕೆ ಐತಿ, ಅವ್ರ ಬಿಲ್ಗಳೆಲ್ಲ ಯಾವ ಸ್ಥಿತಿ ಒಳಗದಾವ, ಯಾಕೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ಆ ದುಡ್ಡೆಲ್ಲ ಈ ಪುಕ್ಕಟೆ ಸ್ಕೀಮ್ಗಳಿಗೆ ಹಾಕೋದು. ಆಮೇಲೆ ಕೇಂದ್ರ ಸರ್ಕಾರದ ಮೇಲೆ ಅಪವಾದ ಕೊಟ್ಕೊಂಡ್ರು. ಇದೊಂದು ದಂಧೆ ಮಾಡ್ಕೊಂಡ್ರು. ಹಿಂಗಿರುವಾಗ ಅವರು ಚೊಂಬು ತೋರಿಸಿ ಮಾಡೋದು ಸಹಜ. ಏನಿದು ಚೊಂಬು ಅಂದ್ರೆ, ಸ್ವಲ್ಪ ಈ ಒಂದು 50 ವರ್ಷದ ಹಿಂದಿನ ಕಾಲಘಟ್ಟದಲ್ಲಿ ದಾಸಯ್ಯಗಳು ಅಂತ ಭಿಕ್ಷೆ ಬರ್ತಿದ್ರು. ಅವರು ತಿರುಪತಿ ತಿಮ್ಮಪ್ಪನ ಭಕ್ತರು. ಅವ್ರ ಹತ್ರ ಸಾಮಾನ್ಯವಾಗಿ ಒಂದು ದಾರ ಕಟ್ಟಿ ಕೈಗೆ ಒಂದು ಚಂಬು ನೀತಾಕೋ, ಒಂದು ತಂಬಿಗೆ ದುಂಡಿಗೆ ಚಿತ್ರದೊಳಗೆ ಕೊಟ್ಟರಲ್ಲ ಅಂತದೇ ಒಂದು ತಂಬಿಗೆ ಸಾಮಾನ್ಯವಾಗಿ ತಾಮ್ರದಿರ್ತಿತ್ತು. ಕೆಲವರು ಹಿತ್ತಾಳೆ ತಂಬಿಗೆನ ಹಿಡ್ಕೊಂಡು ಬರ್ತಾರೆ. ಅದ್ರ ಮೇಲೆ ತಿರುಪತಿ ನಾಮ ಹಿಂಗ್ ಬಳದು ಅದಕ್ಕೊಂದು ಸಣ್ಣ ಕೋಲ್ನಿಂದ ಅದನ್ನ ಟನ್ ಬಾರಿಸ್ಕೊಡ್ತಾ ಬಂದು ಭಕ್ತರು ಅವರಿಗೆ ಕಾಣಿಕೆಗಳನ್ನು ಹಾಕ್ತಿದ್ರು. ಅದರ ಅರ್ಥ ಏನು, ಚೊಂಬು ಹಿಡ್ಕೊಂಡು ಭಿಕ್ಷೆ ಬೇಡಕ್ಕೆ ಹೋಗುದು ಅಂತ. ಆದ್ರೆ ಅದನ್ನ ಒಂಥರ ಕೀಳಾಗಿ ಪ್ರೊಜೆಕ್ಟ್ ಮಾಡಿ ನಮ್ಮ ಹಿಂದೂಗಳ ಮನಸ್ಸಿಗೆ ನೋವು ಮಾಡೋದು ಅಷ್ಟೊಂದು ಅವಶ್ಯವಿತ್ತು. ಸುಮ್ಮನೆ ವಿಚಾರ ಮಾಡ್ರಿ, ಅಂತ ಒಂದು ತಿರುಪತಿ ಹುಂಡಿಗೆ ಸಮಾನವಾದ ಒಂದು ಚೊಂಬು, ಅದನ್ನ ತಿರುಪತಿ ಹುಂಡಿ ಅಂತ ತಿಳ್ಕೊಂಡು ಅದಕ್ಕೆ ನಮಸ್ಕಾರ ಮಾಡಿ ಕಾಣಿಕೆ ಹಾಕಿದವ್ರನ್ನ ನಾನು ನೋಡಿದ್ದೆ. ಅಂತ ನಮ್ಮ ಹಿಂದೂಗಳಿಗೆ ಒಂದು ಪವಿತ್ರವಾದ ಒಂದು ಹುಂಡಿಯ ವಿಚಾರದಲ್ಲಿ ಅದನ್ನ ಬಿಜೆಪಿ ಅವರನ್ನ ಅವಹೇಳನ ಮಾಡುವ ಏಕಮಾತ್ರ ಉದ್ದೇಶದಿಂದ ಚೊಂಬು ಕೈ ಕೊಟ್ಟರು ಹಂಗೆ ಹೆಂಗೆ ಅನ್ನೋದು ಸರಿನಾ? ಅದಕ್ಕೆ ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮನೆ ಬಹಳ ಉತ್ತಮವಾದ ಉತ್ತರ ಕೊಟ್ಬಿಟ್ಟು ಎಲ್ಲ ಬೊಕ್ಕಸ ಖಾಲಿ ಮಾಡಿ ಕಾಂಗ್ರೆಸ್ನವರು ಬಿಜೆಪಿಗೆ ಚೊಂಬು ಕೈ ಕೊಟ್ಟಿದ್ರು. ಮೋದಿಜಿ ಅವರು ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಪರಿವರ್ತಿಸಿದರು ಅಂತ ಎಂತ ಎತ್ತರವಾದ ಮಾತು. ಒಬ್ಬ ಮಾಜಿ ಪ್ರಧಾನಿಗೆ ಘನತೆಗೆ ತಕ್ಕದಾದ ಮಾತು. ಅವರು ಎಲ್ಲೂ ಅವಹೇಳನಕಾರಿಯಾಗಿ ಶಬ್ದವನ್ನು ಬಳಸಿಲ್ಲ. ಅದಕ್ಕೆ ನಾವು ದೇವೇಗೌಡರನ್ನು ಮೆಚ್ಕೋಬೇಕು. ಈ ಚೊಂಬಿಗೆ 3 ಪ್ರದೇಶಗಳಲ್ಲಿ 3 ಅರ್ಥಗಳಿವೆ. ಸಾಮಾನ್ಯವಾಗಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಚೊಂಬು ಅಂದ ತಕ್ಷಣ ಅದನ್ನ ತಿರುಪತಿ ತಿಮ್ಮಪ್ಪನ ಹುಂಡಿ ತರ ಒಂದು ಕಟ್ಕೊಂಡು ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ. ಇನ್ನೇನೂ ಮಾಡೋಕ್ಕೆ ಕೆಲಸನೂ ಇಲ್ಲ, ಯಾವ ಉದ್ಯೋಗಕ್ಕೂ ನಾಲಾಯಕ್ ಅನ್ನುವಂಥ ಮನುಷ್ಯ ಒಂದು ಹಣೆಗೆ ಒಂದು ನಾಮ ಹಚ್ಕೊಂಡು ಕೆಲವೊಂದು ಕಾವಿ ಬಟ್ಟೆಗಳನ್ನು ಧರಿಸ್ಕೊಂಡು ಮನೆಗೆ ಹೋಗಿ ದುಡ್ಡು ಸಂಗ್ರಹ ಮಾಡ್ತಾನೆ. ಅದು ಚೊಂಬು. ಅದು ಯಾವುದಕ್ಕೂ ಉಪಯೋಗ ಇಲ್ದವನು ಒಂದು ಚೊಂಬು ಹಿಡ್ಕೊಂಡು ದಕ್ಷಿಣೆ ಸಂಗ್ರಹ ಮಾಡಕ್ಕೆ ಹೋಗ್ತಾನೆ ಅನ್ನುವಂಥ ಒಂದು ಭಾವನೆಯಿಂದ ಜನ ಅದನ್ನು ಅಂತಿದ್ರು. ಚೊಂಬು ಮತ್ತೇನ್ ಬಂತು ಕೈಗೆ ಚೊಂಬು. ಲುಕ್ಸಾನ್ ಆದವ್ರಿಗೂ ಅವರಿಗೂ ಇದು ಹಳೆ ಮೈಸೂರು ಭಾಗದಲ್ಲಿ ಜಾಸ್ತಿ. ಈಗ ಆ ಶಬ್ದ ಉಪಯೋಗ ಬಹಳ ಕಡಿಮೆ ಆಗಿದೆ. ಯಾಕಂದ್ರೆ ಚೊಂಬು ಹಿಡ್ಕೊಂಡು ಭಿಕ್ಷೆ ಬೇಡವ್ರಿಗೆ ಯಾರೂ ಇಲ್ಲ. ಉತ್ತರ ಕರ್ನಾಟಕದ ಭಾಗದಲ್ಲಿ ಚೊಂಬು ಅಂದ್ರೆ ಇದಕ್ಕೆ ಇನ್ನೂ ಒಂದು ಬೇರೆ ಅರ್ಥ ಇದೆ. ಈಗ 10 ವರ್ಷಗಳ ಹಿಂದೆ ಮೋದಿಜಿ ಅವರ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಬಹಳಷ್ಟು ಹಳ್ಳಿಗಳಲ್ಲಿ ಮತ್ತು ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಒಂದು ವ್ಯವಸ್ಥೆ ಇತ್ತು. ಮುಂಜಾನೆ ಎದ್ದು ಶೌಚಕ್ಕೆ ಹೋಗುವಾಗ ಒಂದು ಚೊಂಬಿನಲ್ಲಿ ನೀರು ತುಂಬಿಕೊಂಡು ಊರ ಹೊರಗಡೆ ಎಲ್ಲೋ ಒಂದು ಪ್ರದೇಶ ಹುಡುಕೊಂಡು ಅಲ್ಲಿ ಎಲ್ಲರೂ ತಮ್ಮ ಶೌಚದ ವ್ಯವಸ್ಥೆ ತೀರಿಸಿಕೊಳ್ಳೋ ಒಂದು ಪದ್ಧತಿ ಇತ್ತು. ಚೊಂಬು, ಅದಕ್ಕೆ ಚೊಂಬು, ನೀರಿನ ಚೊಂಬು, ನೀರಿನ ತಂಬಿಗೆ ಅನ್ನಕ್ಕೆ ನೀರಿನ ಚೊಂಬು ಅಂತಿದ್ರು. ಇದೇ ನೀವು ಇನ್ನು ಸ್ವಲ್ಪ ಉತ್ತರ ಭಾಗಕ್ಕೆ ಹೋಗಿ ನಮ್ಮ ದಕ್ಷಿಣ ಮಹಾರಾಷ್ಟ್ರ ಭಾಗಕ್ಕೆ ಅಥವಾ ನಮ್ಮ ಮಹಾರಾಷ್ಟ್ರದ ಗಡಿ ಭಾಗಗಳ ಕನ್ನಡ ಪ್ರದೇಶಗಳಲ್ಲಿ ನೋಡ್ರೆ ಇದನ್ನ ಇನ್ನೂ ಸ್ವಲ್ಪ ದೀರ್ಘವಾಗಿ ಚಂಬು ಅಂತಾರೆ. ಚಂಬು ಅಂದ್ರೆ ಏನು? ಅವರ ಅರ್ಥದಲ್ಲಿ ಲಂಚ ಅಂತ. ಈಗ ಎಲ್ಲರೂ ನೀವು ಟ್ರಾಫಿಕ್ನಲ್ಲಿ ಹೆಲ್ಮೆಟ್ ಇಲ್ಲದೆ ಸಿಕ್ಕೊಂಬಿದ್ದಾಗ 500 ಕೊಡೋಕೆ ದುಡ್ಡು ಇಲ್ಲದೆ ನನ್ನ ಹತ್ರ 100 ಅದಾವ ಅಂದಾಗ ಅವನು ಸುಮ್ಮನೆ ಅದನ್ನ ಜೇಬಿಗಳಿಸಿ ಹೋಗ್ತಾನೆ. ಮುಂದೆ ಹೋದವ ಹೇಳ್ತಾನೆ 100 ರೂಪಾಯಿ ಚಂಬು ಕೊಟ್ಟೆ. ಈ 3 ಬೇರೆ ಬೇರೆ ಅರ್ಥಗಳನ್ನು ಹೊಂದಿದ ಚಂಬು ಅದನ್ನು ಯಾರು ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತು. ಅದನ್ನ ಎಷ್ಟು ಕೀಳಾಗಿ ಪರಿವರ್ತಿಸಿ ಜಾಹೀರಾತು ಕೊಟ್ಟರು ಅನ್ನೋದು ಅದು ನಿಮಗೆ. ಈಗ ಮುಂದೆ ಅವ್ರಿಗೆ ನಾಳೆ ಮತದಾನದ ದಿನ ನಾವು ಅವ್ರಿಗೆ ಹೆಂಗೆ ಚಂಬು ಕೊಡಬೇಕು ಅನ್ನೋದನ್ನು ನೀವೇ ವಿಚಾರ ಮಾಡಿ.
ಇಲ್ಲಿ ಮತ್ತೊಂದು ಮಹತ್ವದ ವಿಷಯ ನಾನು ಪ್ರಸ್ತಾಪಿಸಬೇಕಾಗಿದೆ. ಈಗಾಗಲೇ ಭಾರತದಾದ್ಯಂತ 1ನೇ ಹಂತದ ಚುನಾವಣೆ ಮುಗಿದು ಹೋಗಿದೆ. 102 ಸ್ಥಾನಗಳಿಗೆ ಮತದಾನ ಆಗಿ ಹೋಗಿದೆ. ಇನ್ನು 400ಕ್ಕಿಂತ ಹೆಚ್ಚು ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕಾಗಿದೆ. 7 ಹಂತದ ಚುನಾವಣೆ. ಮೊದಲನೇ ಹಂತದಲ್ಲಿ 7 ಹಂತದಲ್ಲಿಯೂ ಅತಿ ಹೆಚ್ಚು ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಮೊದಲನೇ ಹಂತದಲ್ಲಿ 102 ಸ್ಥಾನಕ್ಕೆ. ಕರ್ನಾಟಕವಂತೂ ದಕ್ಷಿಣ ಭಾಗದ ಅರ್ಧ ಭಾಗದಲ್ಲಿ ಚುನಾವಣೆ ಸಂಪೂರ್ಣ ಮುಗಿದು ಹೋಗಿದೆ. ಅವರೆಲ್ಲರೂ ಇನ್ನು ಮತ ಎಣಿಕೆ ಯಾವಾಗ ಅಂತ ಕಾಯ್ತಾ ಇದ್ದಾರೆ. ಇಷ್ಟು ದಾರಿಯನ್ನು ಸವೆಸಿದ್ರು ಕಾಂಗ್ರೆಸ್ನವರಿಗೆ ಇವತ್ತಿನವರೆಗೂ ಒಬ್ಬ ಪ್ರಧಾನಿ ಅಭ್ಯರ್ಥಿಯನ್ನು ಘೋಷಣೆ ಮಾಡುವುದು ಸಾಧ್ಯವಾಗಿಲ್ಲ. ಅವರು ಅದೇನೋ ಒಂದು ಒಕ್ಕೂಟ ಮಾಡಿಕೊಂಡಿದ್ದಾರೆ, INDIA ಅಂತ ಏನೋ ಡಾಟ್ ಇಟ್ಕೊಂಡೇನೋ. ಆ ಒಕ್ಕೂಟಕ್ಕೂ ಇಂಥವ್ರೇ ಪ್ರಧಾನಿ ಆಗ್ತಾರೆ ಅಂತ ಯಾರಿಗೂ ಗ್ಯಾರಂಟಿ ಇಲ್ಲ. ಪ್ರತಿಯೊಬ್ಬರು ಇನ್ನೊಬ್ಬರ ಕಾಲು ಹೆಂಗ್ ಎಳೆದು ಅವ್ರ ತಲೆ ಮೇಲೆ ಕಾಲಿಟ್ಟು ನಾನು ಹೆಂಗ್ ಮೇಲೆ ಹೋಗ್ಬೇಕು ಅನ್ನೋ ಯೋಚನೆಗಳಲ್ಲೇ ಮುಳುಗಿದ್ದಾರೆಯೇ ಹೊರತು ಇಂಡಿಯಾ ಒಕ್ಕೂಟದಿಂದಾಗಲಿ, ಇಂಡಿಯಾ ಒಕ್ಕೂಟದ ಪ್ರಮುಖ ಪಾಲುದಾರನು ಆದ ಕಾಂಗ್ರೆಸ್ನಿಂದಲೇ ಆಗಲಿ ಇಂಥದನ್ನು ನಾನು ಅಭಿವೃದ್ಧಿ ಮಾಡ್ತೇನೆ, ಇಂಥದನ್ನು ನಾನು ಮಾಡಿ ತೋರಿಸ್ತೇನೆ ಅನ್ನುವಂಥ ಒಂದೇ ಒಂದು ಆಶ್ವಾಸನೆಯೂ ಬಂದಿಲ್ಲ. ಚುನಾವಣೆ ಅಂದ್ರೆ ಆಶ್ವಾಸನೆಗಳೇ. ಅದನ್ನು ಈಡೇರಿಸ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅಧಿಕಾರ ಬಂದ್ರೆ ಈಡೇರಿಸ್ತಾರೆ, ಅಧಿಕಾರ ಬರದೇ ಇದ್ರೆ ಆಶ್ವಾಸನೆ ಯಾವನಿಗೂ ನೆನಪಿರುವುದಿಲ್ಲ. ಅದಿರಲಿ, ಆಶ್ವಾಸನೆಗಳನ್ನು ಯಾರು ಈಡೇರಿಸಿದ್ದಾರೆ ಅಂತ ಹಿಂದಿನ ಚುನಾವಣೆಗಳಲ್ಲಿ ಆಶ್ವಾಸನೆಗಳ ಬಗ್ಗೆ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ನಾನು ಅದನ್ನು ಮತ್ತೆ ಎತ್ತಿ ಹೇಳುವ ಅಗತ್ಯತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಆದರೆ ಇವರು 20-22 ಎಷ್ಟೋ ಪಕ್ಷಗಳನ್ನು ಹಿಡ್ಕೊಂಡು ಎಲ್ಲರೂ ಒಬ್ಬರ ಕೈ ಹಿಡ್ಕೊಂಡು ಮ್ಯಾಲೆ ಎತ್ತಿ ನಮ್ಮ ಯೂನಿಟಿ ಅಂತೆಲ್ಲ ತೋರಿಸಿ ಏನೇನೋ ನಾಟಕಗಳನ್ನು ಮಾಡಿ ಇವರು ಈ ಮಾತುಗಳು ಇಲ್ಲಿಯವರೆಗೂ ಏನಪ್ಪಾ ಅಂದ್ರೆ ಓನ್ಲಿ 2 ಪಾಯಿಂಟ್ ಪ್ರೋಗ್ರಾಮ್. ಒಂದೇನಪ್ಪ ಅಂದ್ರೆ ಮೋದಿ ಪಕ್ಷವನ್ನ ಬೈಯೋದು. ಅವ್ರನ್ನ ಬೈದ್ ನಮಗೇನು ಉಪಯೋಗ? ನಾವು ಅವ್ರನ್ನ ಬಿಟ್ಟು ನಿಮಗೆ ಓಟ್ ಹಾಕ್ಬೇಕಂದ್ರೆ ನೀವು ಏನಾದರೂ ಒಂದು ನಮಗೆ ಸರಿ ಅನ್ಸುವಂತ ಒಂದು ಬೇಡಿಕೆನೋ ಒಂದೇನೋ ಒಂದು ಆಶ್ವಾಸನೆನೋ ಒಂದೇನೋ ಭರವಸೆ ಏನು ಇಲ್ಲ. ಬರೀ ಅವ್ರ ಬೈಗಳೇ ಕೇಳಿಸ್ಕೊಳ್ಳೋದು ಇವ್ರ ಭಾಷಣದಾಗ. ಅವ್ರನ್ನ ಬೈಯೋದು. ಇನ್ನೊಂದು ಇವ್ರದ್ದು 2ನೇ ಪ್ರೋಗ್ರಾಮ್ ಏನಪ್ಪಾ ಅಂತಂದ್ರೆ ಅದನ್ನು ಫ್ರೀ ಕೊಡ್ತೇನೆ, ಇದನ್ನು ಫ್ರೀ ಕೊಡ್ತೇನೆ ಅಂತ ಮಂದಿಗೆ ಮೂಗಿ ತುಪ್ಪ ಹಚ್ಚೋದು ಅಂತಾರೆ ನಮ್ಮ ಉತ್ತರ ಕರ್ನಾಟಕದೊಳಗೆ. ಅವನೋ ಭಾಳ ಆಸೆ ಪಡ್ತಿದ್ದ ತುಪ್ಪ ತಿನ್ನಕಂತ, ನಿನಗೆ ತುಪ್ಪ ಕೊಡ್ತೇನೆ ಬಾ ಅಂತ ಕರ್ಕೊಂಡು ಹೋಗಿ ಮೂಗಿಗಷ್ಟೇ ಇಲ್ಲಿ ಮುಂದೆ ತುದಿಗೆ ಸ್ವಲ್ಪ ತುಪ್ಪ ಹಚ್ಚಿ ಕೈ ಬಿಟ್ಬಿಟ್ನ. ಅವ ನಾಲಿಗೆಯಿಂದ ಅದನ್ನ ನೆಕ್ಕಕ್ಕೂ ಬರೋದಿಲ್ಲ, ಅದ್ರ ವಾಸನೆ ಕುಡಿತಾ ಓಹೋ ತುಪ್ಪ ಬರ್ತೈತೆ ಅಂತ ಆಸೆಯಿಂದ ಅವ್ನು ಹಿಂದಿಂದೆ ಹೋಗ್ತಿದ್ನಂತ. ಇದು ಅಂತ ಕೆಲಸ ಮಾಡ್ತಾ ಇದಾರೆ. ಈಗ ಇವ್ರು ಮಾಡ್ತಾ ಇರೋದೇನಪ್ಪಾ ಅಂದ್ರೆ ಬರೀ ಜನರಿಗೆ ಆಸೆ ತೋರಿಸೋದು. ಇಂಥವ್ರನ್ನ ಏನ್ ಮಾಡಬೇಕು ಮತದಾನದ ಸಮಯದಲ್ಲಿ ಅನ್ನೋದನ್ನ ತಾವೆಲ್ಲ ದಯವಿಟ್ಟು ನೆನಪಿಟ್ಟುಕೊಂಡು ಮತದಾನದ ದಿನ ತುಂಬಾ ಜಾಗ್ರತೆಯಿಂದ ಮತದಾನ ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ. ಈಗ ಕೊನೆಯದಾಗಿ ದಯವಿಟ್ಟು ಕಾಮೆಂಟ್ ಮಾಡಿ. ನಾನು ಹೇಳಿದ್ದು ಸರಿ ಇಲ್ಲ ಅಂದ್ರೆ ನಾನು ಬೈದು ಮಾಡಿರಿ, ನಾನು ಹೇಳಿದ್ದು ಸರಿ ಇದ್ದರೆ ಸರಿ ಇದೆ ಅಂತ ಮಾಡಿರಿ. ಆದರೆ ಕಾಮೆಂಟ್ ಮಾಡುವುದನ್ನು ಮಾತ್ರ ಮರಿಬೇಡಿ. ಆ ಕಾಮೆಂಟ್ ಪಾಸಿಟಿವ್ ಇದ್ದರೂ ನಾನು ಸ್ವೀಕರಿಸ್ತೇನೆ, ನೆಗೆಟಿವ್ ಇದ್ದರೂ ನಾನು ಸ್ವೀಕರಿಸ್ತೇನೆ. ನೀವು ಕಳಿಸೋ ಎಲ್ಲ ಕಾಮೆಂಟ್ಗಳಿಗೂ ನಾನು ಉತ್ತರಿಸಲು ಪ್ರಯತ್ನಿಸ್ತೇನೆ. ಜೈ ಹಿಂದ್, ಒಂದೇ ಮಾತ್ರ.